ಇನ್ನು ಬಾಗಲಕೋಟೆಯ ಜಮಖಂಡಿ ವಿಧಾನಸಭಾ ಉಪಚುನಾವಣೆಯ ರಂಗು ಏರ್ತಾ ಇದೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆನಂದ ನ್ಯಾಮಗೌಡ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಹೀಗಾಗಿ ವಿಜಯಪುರ ಜಿಲ್ಲೆ ಬೆಳ್ಳುಬ್ಬಿ ಗ್ರಾಮದಲ್ಲಿರುವಂತಹ ಮನೆ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನ ಆನಂದ್ ಅವರು ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಆನಂದ ನ್ಯಾಮಗೌಡ ಮನೆ ದೇವರ ಆಶೀರ್ವಾದವನ್ನು ಪಡೆದರು. ಅಲ್ಲದೆ ತಂದೆ ಸಮಾಧಿಗೆ ತೆರಳಿ ದಿವಂಗತ ಸಿದ್ದು ನ್ಯಾಮಗೌಡರ ಗದ್ದುಗೆಗೆ ಪುಷ್ಪ ನಮನವನ್ನು ಕೂಡ ಸಲ್ಲಿಸಿದರು. ಇವತ್ತು ನಾಮಪತ್ರ ಸಲ್ಲಿಕೆಗೂ ಮುನ್ನ ಆನಂದ ನ್ಯಾಮಗೌಡ ತಮ್ಮ ತಂದೆಯ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿರುವುದನ್ನು ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮನೆ ದೇವರಿಗೂ ಕೂಡ ಪೂಜೆಯನ್ನ ಮಾಡಿ ಇವತ್ತಿನ ನಾಮಪತ್ರ ಸಲ್ಲಿಕೆಗೆ ಅವರು ಹೋಗ್ತಿದ್ದಾರೆ. ಏನು ಚುನಾವಣೆಗೆ ನಿಲ್ತಿದ್ದಾರೆ, ಗೆಲುವು ತನ್ನದಾಗ್ಲಿ ಅನ್ನೋ ರೀತಿಯಾಗಿ ಈಗ ಆಶೀರ್ವಾದವನ್ನ ಪಡೆದು ತಂದೆಯವರ ಒಂದು ಗದ್ದುಗೆ ಏನಿದೆ, ಸ್ಮಾರಕ ಏನಿದೆ, ಅಲ್ಲಿ ಹೂಗುಚ್ಛವನ್ನ ಅರ್ಪಿಸಿ ನಂತರ ಅಲ್ಲಿಂದ ನಾಮಪತ್ರ ಸಲ್ಲಿಕೆಗೆ ಹೋಗಿದ್ದಾರೆ. ಇನ್ನೊಂದು ಕಡೆ ನೀವು ನೋಡ್ತಾ ಇದ್ರೆ ಅವರ ಮನೆ ದೇವರಿಗೂ ಕೂಡ ಪೂಜೆಯನ್ನ ಮಾಡಿ ಪ್ರಾರ್ಥಿಸಿ ನಾಮಪತ್ರ ಸಲ್ಲಿಕೆಗೆ ಆನಂದ ನ್ಯಾಮಗೌಡ ಅವರು ಮುಂದಾಕಿರೋದು. ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದು ನ್ಯಾಮಗೌಡ ಅವರು ಅಕಾಲಿಕ ಮರಣ ಹೊಂದಿದ ಕಾರಣ ಅಲ್ಲಿ ಬೈ ಎಲೆಕ್ಷನ್ ಆಗ್ತಿದೆ. ಅದರಲ್ಲಿ ಅವರ ಪುತ್ರ ಆನಂದ ನ್ಯಾಮಗೌಡರೇ ಕೂಡ ಈಗ ಕಣದಲ್ಲಿದ್ದಾರೆ. ಸೀತ ಬಿಜೆಪಿಯಲ್ಲಿ ಜಮಖಂಡಿ ವಿಧಾನಸಭೆ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ. ಬಿಜೆಪಿ ಟಿಕೆಟ್ ಶ್ರೀಕಾಂತ್ ಕುಲಕರ್ಣಿಗೆ ಕೊಟ್ಟಿದ್ದಕ್ಕೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಸಹೋದರ ಸಂಗಮೇಶ್ ನಿರಾಣಿ ಬಂಡಾಯದ ಬಾವುಟವನ್ನ ಹಾರಿಸುವಂತಹ ಒಂದು ಸಾಧ್ಯತೆ ಇದೆ. ಇವತ್ತು ಜಮಖಂಡಿಗೆ ಯಡಿಯೂರಪ್ಪ ಆಗಮಿಸುವ ಮೊದಲೇ ಸಂಗಮೇಶ್ ನಿರಾಣಿ ಬೆಂಬಲಿಗರ ಪ್ರತ್ಯೇಕವಾದ ಒಂದು ಸಭೆಯನ್ನ ಕರೆದಿದ್ದಾರೆ. ಜಮಖಂಡಿಯ ಸಾಯಿ ಶುಗರ್ ಕಾರ್ಖಾನೆ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ. ಇನ್ನು ನಾಳೆ ಬೆಳಗ್ಗೆ 10 ಗಂಟೆಗೆ ಮತ್ತೊಂದು ಮೀಟಿಂಗ್ ಅನ್ನ ಬಸವ ಭವನದಲ್ಲಿ ಕರೆಯಲಾಗಿದೆ. ಆ ಮೂಲಕ ಸಂಗಮೇಶ್ ನಿರಾಣಿ ಏನಿದ್ದಾರೆ ಅವರೊಂದು ನಡೆ ಒಂದು ರೀತಿಯಾಗಿ ನಿಗೂಢವಾಗಿದೆ. ಬಿಜೆಪಿಗೂ ಕೂಡ ಆತಂಕದ ಒಂದು ಕಾರಣವಾಗಿದೆ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಬಿಜೆಪಿಗೆ ಫುಲ್ ಶಾಕ್ ಆಗಿದೆ. ನಾಮಪತ್ರ ಸಲ್ಲಿಸೋಕ್ಕೂ ಮುನ್ನವೇ ಪಕ್ಷದಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಭಿನ್ನಮತೀಯರಾದಂತಹ ಉಮೇಶ್ ಮಹಾಬಳಶೆಟ್ಟಿ, ಬಿಎಸ್ ಸಿಂಧೂರ ಇಬ್ಬರು ಕೂಡ ಬಿಜೆಪಿ ಅಭ್ಯರ್ಥಿ ಶ್ರೀಕಾಂತ್ ಕುಲಕರ್ಣಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಬಿಜೆಪಿಯ ಬೃಹತ್ ರ್ಯಾಲಿಯಿಂದ ಕೂಡ ದೂರ ಇರೋದಕ್ಕೆ ಇವರಿಬ್ಬರು ಕೂಡ ನಿರ್ಧಾರವನ್ನು ಮಾಡಿರೋದು. ಆದರೆ ಭಿನ್ನಮತ ಶಮನಕ್ಕೆ ಬಿಎಸ್ವೈ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಜೊತೆಗೆ ಗೋವಿಂದ ಕಾರಜೋಳ ಅವರು ಕೂಡ ಮನವೊಲಿಸುವ ಒಂದು ಸರ್ಕಸ್ ಮಾಡ್ತಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಬಿಜೆಪಿಗೆ ಶಾಕ್ ಕಾದಿದೆ. ಅಲ್ಲಿ ಉಮೇಶ್ ಮಹಾಬಳಶೆಟ್ಟಿ, ಬಿಎಸ್ ಸಿಂಧೂರ ಇಬ್ಬರೂ ಕೂಡ ಒಂದು ರ್ಯಾಲಿ ಏನಿದೆ ನಾಮಪತ್ರ ಸಲ್ಲಿಕೆಗೂ ಮುಂಚೆ ಅದಕ್ಕೆ ನಾವು ಅದರಲ್ಲಿ ಭಾಗವಹಿಸುವುದಿಲ್ಲ, ಅದರಿಂದ ದೂರ ಉಳಿತೀವಿ ಅಂತ ಇಬ್ಬರು ಕೂಡ ಅಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಅದಕ್ಕೆ ಕಾರಣವಾಗಿರೋದು ಅಲ್ಲಿ ಕುಲಕರ್ಣಿ ಅವ್ರನ್ನ ಅಭ್ಯರ್ಥಿಯಾಗಿ ಇಳಿಸಿರೋದು ಶ್ರೀಕಾಂತ್ ಕುಲಕರ್ಣಿ. ಇವರಿಬ್ಬರಿಗೂ ಕೂಡ ಅದಷ್ಟು ಇಷ್ಟವಾಗಿಲ್ಲ ಅನ್ನೋದು.